ಸಿಎಂ ಕುರ್ಚಿ ಕಿತ್ತಾಟ ಮುಗಿಯೋದು ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಈ ಪ್ರಶ್ನೆಯ ಜೊತೆಗೆ ಈ ವಾರವೇ ಹಾಗಾದ್ರೆ ಇತ್ಯರ್ಥ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಹಾಗಾದ್ರೆ ಎಲ್ಲಿ ಇತ್ಯರ್ಥ ಆಗುತ್ತೆ? ಹೈಕಮಾಂಡ್ ಮುಂದೆಯೇ ಹಾಗಾದ್ರೆ ಕುರ್ಚಿ ಫೈಟ್ ಇತ್ಯರ್ಥ ಆಗುತ್ತಾ ಅನ್ನೋ ಪ್ರಶ್ನೆ ಶನಿವಾರ ಸಿಎಂ ಹಾಗೂ ಡಿಸಿಎಂ ಸಮ್ಮುಖದಲ್ಲೇ ಸಂಧಾನ. ಹಾಗಾದ್ರೆ ರಾಹುಲ್ ಸೋನಿಯಾ ಇದಕ್ಕೊಂದು ಸಿದ್ಧ ಸೂತ್ರವನ್ನ ರೆಡಿ ಮಾಡಿದ್ರ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ಹೈಕಮಾಂಡ್ ಮುಂದೆಯೇ ಹಾಗಾದ್ರೆ ಇತ್ಯರ್ಥ ಆಗುತ್ತಾ ಕುರ್ಚಿ ಫೈಟ್? ಸಿಎಂ ಇದೇ ರೀತಿಯ ವಿಚಾರವನ್ನ, ಇದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ, ಇದೇ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಹೈಕಮಾಂಡ್ ಎಲ್ಲವನ್ನು ನೋಡಿಕೊಳ್ಳುತ್ತೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಹೈಕಮಾಂಡ್ ಅಂತಿಮ ಅಂತ. ಮತ್ತೊಂದು ಕಡೆಯಲ್ಲಿ ಕರ್ನಾಟಕಕ್ಕೆ ಆಗಮಿಸಿದಂತಹ ಖರ್ಗೆ ಅವರವರೇ ನೋಡ್ಕೊಳ್ತಾರೆ, ಅವರವರೇ ಮಾತಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಅದಕ್ಕೂ ಮುಂಚಿತವಾಗಿ ನೀವೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಮಾಡ್ಕೊಳ್ಳಿ, ಸಂಧಾನ ಸೂತ್ರವನ್ನ ಸಿದ್ಧಪಡಿಸಿಕೊಳ್ಳಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾಯ್ತು. ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಜಪವೇ ನಡೀತಾ ಇತ್ತು. ಹಾಗಾದ್ರೆ ಹೈಕಮಾಂಡ್ ಮುಂದೆಯೇ ಈ ಕುರ್ಚಿ ಫೈಟ್ ಇತ್ಯರ್ಥ ಆಗುತ್ತಾ ಅನ್ನುವಂತ ಪ್ರಶ್ನೆ ಶನಿವಾರ ಸಿಎಂ ಡಿಸಿಎಂ ಸಮ್ಮುಖದಲ್ಲೇ ಹಾಗಾದ್ರೆ ಸಂಧಾನ ಅನ್ನುವಂತ ಪ್ರಶ್ನೆ ಕೂಡ ಇದೆ. ರಾಹುಲ್ ಸೋನಿಯಾ ಇಬ್ರು ಕೂಡ ಸೇರಿ ಒಂದು ಸೂತ್ರವನ್ನ ಸಿದ್ಧಪಡಿಸಿದ್ರ ಅನ್ನೋ ಪ್ರಶ್ನೆ ಇದೆ. ಹಾಗಾದ್ರೆ ಆ ಸೂತ್ರ ಯಾವುದು, ಏನಾಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆ, ಕುತೂಹಲ ಇದೆ. ಇದೆಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಬೀಳೋದು ಯಾವಾಗ, ಕ್ಲೈಮ್ಯಾಕ್ಸ್ ಹಂತ ಯಾವಾಗ, ಇದೇ ವಾರವ ಅನ್ನುವಂತ ಪ್ರಶ್ನೆಯೂ ಕೂಡ ಇರೋದು. ಡಿಸೆಂಬರ್ನಲ್ಲೇ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತಾ ಅನ್ನುವಂತ ಪ್ರಶ್ನೆಗಳಿದ್ವು. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ಸಿಎಂ ಕುರ್ಚಿ ಕದನಕ್ಕೆ ಈ ವಾರವೇ ಹಾಗಾದ್ರೆ ತೆರೆ ಬೀಳುತ್ತಾ? ಹೊಸ ವರ್ಷಕ್ಕೂ ಮುನ್ನವೇ ಹಸ್ತಾಂತರದ ಭವಿಷ್ಯ ಇತ್ಯರ್ಥ ಆಗುತ್ತಾ ಅನ್ನೋ ಪ್ರಶ್ನೆ ಅಂತ ಒಂದಷ್ಟು ಸೂಚನೆಗಳು ಸಿಗ್ತಾ ಇದೆ. ಶನಿವಾರ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಹಾಗೂ ಡಿಸಿಎಂ. ಸಿಡಬ್ಲ್ಯೂಸಿ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಸಿಡಬ್ಲ್ಯೂಸಿ ಮೀಟಿಂಗ್ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಸಭೆ ಬಳಿಕ ರಾಹುಲ್ ಸೋನಿಯಾ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಕುರ್ಚಿ ಹಸ್ತಾಂತರದ ಬಗ್ಗೆ ಸೋನಿಯಾ ರಾಹುಲ್ ಮುಂದೆ ಹಾಗಾದ್ರೆ ಸಂಧಾನ ನಡೆಯುತ್ತಾ? ಈ ಶನಿವಾರ ಭೇಟಿ ಕೊಡ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದೆಹಲಿಯಲ್ಲೇ ಈ ಬದಲಾವಣೆ ಬಡಿದಾಟದ ಕ್ಲೈಮ್ಯಾಕ್ಸ್ ಸಾಧ್ಯತೆ ಇದೆ. ಹಾಗಾದ್ರೆ ಡಿಸೆಂಬರೇ ಫೈನಲ್, ಈ ವಾರವೇ ಫೈನಲ್ ಅನ್ನುವಂತ ಒಂದಷ್ಟು ಕುತೂಹಲದ ಪ್ರಶ್ನೆಗಳು. ಈ ಕುರ್ಚಿ ಬಡಿದಾಟದ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಶನಿವಾರ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನವೇ ಡಿಕೆ ಶಿವಕುಮಾರ್ ಈಗ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಅದು ಕುತೂಹಲಕ್ಕೆ ಕಾರಣ ಆಗಿರೋದು. ರಾಜ್ಯದ ನೀರಾವರಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾ ಇರೋದು. ಕೇಂದ್ರ ಜಲಶಕ್ತಿ ಸಚಿವರನ್ನ ಈ ಸಂದರ್ಭದಲ್ಲಿ ಡಿಸಿಎಂ ಭೇಟಿ ಆಗ್ತಾರೆ. ಒಂದಷ್ಟು ರಾಜ್ಯದ ನೀರಾವರಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆದ್ರೆ ಶನಿವಾರ ಒಂದು ಮೀಟಿಂಗ್ ಇದೆ, ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನವೇ ಒಂದು ಪಿಚ್ ರೆಡಿ ಮಾಡ್ತಾರಾ ಇವತ್ತು ಹೋಗಿ ಅನ್ನುವಂತ ಪ್ರಶ್ನೆ, ಕುತೂಹಲ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ಡಿಕೆಶಿ ಈಗ ಇವತ್ತು ದೆಹಲಿಗೆ ಹೋಗ್ತಾ ಇರೋದಿದೆಯಲ್ಲ, ಇದು ಶನಿವಾರ ಡಿಕೆ ಶಿವಕುಮಾರ್ ಭೇಟಿ ನೀಡೋದಕ್ಕಿಂತಲೂ ಸಿಎಂ ಹಾಗೂ ಡಿಸಿಎಂ ಇಬ್ರು ಭೇಟಿ ನೀಡ್ತಾ ಇದ್ದಾರೆ. ಅವರ ಭೇಟಿಗಿಂತಲೂ ಇವತ್ತಿನ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೀವೇ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತಂದ್ರು ಡಿಕೆ ಶಿವಕುಮಾರ್. ನಮ್ಮಲ್ಲಿ ಸಮಸ್ಯೆನೇ ಇಲ್ಲ ಅಂತಂದ್ರು. ಇದೆಲ್ಲವೂ ಕೂಡ ನಡೀತು. ಅದರ ನಂತರದಲ್ಲಿ ಸಿದ್ದರಾಮಯ್ಯ ಆಪ್ತರನ್ನ ಭೇಟಿಯಾದ್ರು, ಎರಡೆರಡು ಬಾರಿ ಭೇಟಿಯಾದ್ರು. ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಪಿಚ್ ರೆಡಿ ಮಾಡ್ಕೊಳ್ತಾ ಇದ್ರೆ, ಇವತ್ತು ದೆಹಲಿ ಭೇಟಿ ಏನಿದೆ ಇದು ಕೇಂದ್ರದಲ್ಲಿ ಹಾಗಾದ್ರೆ ಹೈಕಮಾಂಡ್ ನಾಯಕರನ್ನ ಒಲಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಸಂಧಾನ ಸೂತ್ರವನ್ನ ರೆಡಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಪಿಚ್ ಅನ್ನ ಇವತ್ತು ರೆಡಿ ಮಾಡ್ಕೊಳ್ತಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಏನಾಗುತ್ತೆ ಅನ್ನುವಂತ ಕುತೂಹಲ ಅಂತೂ ಇದ್ದೇ ಇದೆ. ಆದ್ರೆ ಇವತ್ತು ರಾಜ್ಯದ ನೀರಾವರಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಹೋಗ್ತಾ ಇರೋದು ಡಿಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ಜಲಶಕ್ತಿ ಸಚಿವರನ್ನ ಭೇಟಿಯಾಗ್ತಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ
ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಒಂದಕ್ಕೊಂದು ಪೂರಕವಾಗಿ ಅಂತೂ ನಡೀತಾ ಇದೆ. ಖರ್ಗೆ ಆಗಮನ, ಆ ನಂತರದಲ್ಲಿ ಸಿಎಂ ಹೇಳಿಕೆಗಳು, ಇದರ ಜೊತೆಯಲ್ಲಿ ಡಿಸಿಎಂ ಈಗ ದೆಹಲಿಗೆ ಹೋಗ್ತಾ ಇರೋದು. ಸಾಕಷ್ಟು ಕುತೂಹಲ ಇದೆ ರಾಜ್ಯದಲ್ಲಿ ಯಾವ ರೀತಿ ರಾಜಕೀಯ ಬದಲಾವಣೆಗಳು ಈ ವಾರದಲ್ಲೇ ಆಗುತ್ತಾ ಅಥವಾ ಯಾವಾಗ ಆಗುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲದ ಪ್ರಶ್ನೆಗಳು. ಸುರೇಶ್, ಅಶ್ವಿನಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಏರ್ಪಟ್ಟಾಗಿರ್ತಕ್ಕಂತಹ ಆಂತರಿಕ ಜಟಾಪಟಿ ಏನಿದೆ ಇದು ಸದ್ಯಕ್ಕೆ ಮುಗಿಯುವಂತ ಕಾಣ್ತಾ ಇಲ್ಲ. ಅದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಈಗಾಗಲೇ ಇದು ವಿಶೇಷ ಏನಲ್ಲ, ಈಗ ದೆಹಲಿ ಭೇಟಿಗೆ ಹೋಗ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು. ಈ ಹಿಂದೆನೂ ಕೂಡ ಸುಮಾರು ಬಾರಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ನಿರಂತರವಾದಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರು ಈವರೆಗೂ ಕೂಡ ಅವರ ಭೇಟಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದ್ ರೀತಿ ಕುತೂಹಲ. ಮತ್ತೆ ಹಾಗಿದ್ರೆ ಹೈಕಮಾಂಡ್ ನಾಯಕರ ಮನಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಯಾವ ಒಂದು ಅಭಿಪ್ರಾಯ ಇದೆ ಅಂತಕ್ಕಂಥದ್ದು ಈಗ ಇರತಕ್ಕಂತಹ ಪ್ರಶ್ನೆ. ಅದೇ ಇಡೀ ರಾಜ್ಯ ಕಾಂಗ್ರೆಸ್ನವರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅಂಡ್ ಸಿದ್ದರಾಮಯ್ಯ ಟೀಮ್ ಏನಿದೆ ಬಹಳ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಇಲ್ಲಿಯೂ ಕೂಡ ಅವರು ನಮ್ಮನ್ನ ಬದಲಾಯಿಸ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸ್ತಾರೆ ಅಂತಕ್ಕಂತಹ ಯಾವುದೋ ಒಂದು ಸಣ್ಣ ಹೇಳಿಕೆಗಳಾಗ್ಲಿ, ಸಣ್ಣ ಸುಳಿವು ಕೂಡ ಅವರಿಗಿಲ್ಲ. ನಮ್ಮನ್ನ ಮುಂದುವರಿಸುವಂತಹ ವಿಶ್ವಾಸ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈವರೆಗೂ ಕೂಡ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ನೇರವಾಗಿ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೋ ಆ ತೀರ್ಮಾನದಂತೆ ನಾನು ಬದ್ಧ ಅಂತಕ್ಕಂಥ ಮತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಅವರು ನನ್ನನ್ನ ಬದಲಾವಣೆ ಮಾಡೋದಿಲ್ಲ ಅಂತಕ್ಕಂಥ ಒಂದು ಸ್ಟ್ರಾಂಗ್ ಕಾನ್ಫಿಡೆಂಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥದ್ದು. ಆದ್ರೆ ಏಕಾಏಕಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಸಂದೇಶ ಇದೆಲ್ಲ ರಾಜ್ಯಕ್ಕೆ ಬಂದು ಹೈಕಮಾಂಡ್ ಎಲ್ಲದನ್ನು ಇತ್ಯರ್ಥಪಡಿಸೋದಿಲ್ಲ, ರಾಜ್ಯ ಕಾಂಗ್ರೆಸ್ ನಲ್ಲಿ ನೀವು ಏರ್ಪಡಿಸಿಕೊಂಡಿರ್ತಕ್ಕಂತಹ ಸಮಸ್ಯೆಗಳು, ನೀವು ಮಾಡ್ಕೊಂಡಿದ್ದಂತಹ ಜಟಾಪಟಿಗಳು, ಇದನ್ನು ನೀವೇ ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಅಂದ್ರೆ ಈ ಸಂದೇಶವನ್ನ ನಿಜಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೊಟ್ರ ಅಥವಾ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಈ ಸಂದೇಶವನ್ನ ರಾಜ್ಯಕ್ಕೆ ರವಾನಿಸಿದ್ರ ಅಂತಕ್ಕಂಥ ಪ್ರಶ್ನೆ. ಯಾಕೆಂತಂದ್ರೆ ಎಲ್ಲಿಯೂ ಕೂಡ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರ ಭೇಟಿ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಈಗ ಶನಿವಾರ ಹೋಗ್ತಾ ಇರ್ತಾ ಇದ್ದಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇದೆ, ಅವತ್ತು ಈ ಒಂದು ಎಲ್ಲ ಜಟಾಪಟಿಗೆ ಒಂದಷ್ಟು ಉತ್ತರ ಸಿಗಬಹುದು, ಆದ್ರೆ ಅಂದೇ ಬಗೆಹರಿಕೆ ಅಂತಕ್ಕಂಥದ್ದು ಸದ್ಯ ಕಾಣ್ತಾ ಇಲ್ಲ. ಅಶ್ವಿನಿ, ಆಲ್ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅವ್ರನ್ನ ಬದಲಾಯಿಸ್ತಾರೆ ಅಂತಕ್ಕಂತಹ ಯಾವುದೋ ಒಂದು ಸಣ್ಣ ಹೇಳಿಕೆಗಳಾಗ್ಲಿ, ಸಣ್ಣ ಸುಳಿವು ಕೂಡ ಅವರಿಗಿಲ್ಲ. ನಮ್ಮನ್ನ ಮುಂದುವರಿಸುವಂತಹ ವಿಶ್ವಾಸ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈವರೆಗೂ ಕೂಡ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ನೇರವಾಗಿ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೋ ಆ ತೀರ್ಮಾನದಂತೆ ನಾನು ಬದ್ಧ ಅಂತಕ್ಕಂಥ ಮತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಅವರು ನನ್ನನ್ನ ಬದಲಾವಣೆ ಮಾಡೋದಿಲ್ಲ ಅಂತಕ್ಕಂಥ ಒಂದು ಸ್ಟ್ರಾಂಗ್ ಕಾನ್ಫಿಡೆಂಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥದ್ದು. ಆದ್ರೆ ಏಕಾಏಕಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಸಂದೇಶ ಇದೆಲ್ಲ ರಾಜ್ಯಕ್ಕೆ ಬಂದು ಹೈಕಮಾಂಡ್ ಎಲ್ಲದನ್ನು ಇತ್ಯರ್ಥಪಡಿಸೋದಿಲ್ಲ, ರಾಜ್ಯ ಕಾಂಗ್ರೆಸ್ ನಲ್ಲಿ ನೀವು ಏರ್ಪಡಿಸಿಕೊಂಡಿರ್ತಕ್ಕಂತಹ ಸಮಸ್ಯೆಗಳು, ನೀವು ಮಾಡ್ಕೊಂಡಿದ್ದಂತಹ ಜಟಾಪಟಿಗಳು, ಇದನ್ನು ನೀವೇ ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಅಂದ್ರೆ ಈ ಸಂದೇಶವನ್ನ ನಿಜಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೊಟ್ರ ಅಥವಾ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಈ ಸಂದೇಶವನ್ನ ರಾಜ್ಯಕ್ಕೆ ರವಾನಿಸಿದ್ರ ಅಂತಕ್ಕಂಥ ಪ್ರಶ್ನೆ. ಯಾಕೆಂತಂದ್ರೆ ಎಲ್ಲಿಯೂ ಕೂಡ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರ ಭೇಟಿ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಈಗ ಶನಿವಾರ ಹೋಗ್ತಾ ಇರ್ತಾ ಇದ್ದಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇದೆ, ಅವತ್ತು ಈ ಒಂದು ಎಲ್ಲ ಜಟಾಪಟಿಗೆ ಒಂದಷ್ಟು ಉತ್ತರ ಸಿಗಬಹುದು, ಆದ್ರೆ ಅಂದೇ ಬಗೆಹರಿಕೆ ಅಂತಕ್ಕಂಥದ್ದು ಸದ್ಯ ಕಾಣ್ತಾ ಇಲ್ಲ. ಅಶ್ವಿನಿ, ಆಲ್ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.